ಅಮ್ಮ, ನನ್ನ ಮಾತಿಗೆ ಉತ್ತರ ಕೊಟ್ಕ ಮಾರತಿ. ನಾ ಹೇಳೋದು ಹೇಳ್ತಾನೆ ಇದ್ದೀನಿ, ನಿನ್ನಷ್ಟಕ್ಕೆ ನೀನು ಕೆಲಸ ಮಾಡ್ತಿದ್ದೀಯ. ಆಲೈಸ್ಕಿದ್ದೀನಿ, ಹೇಳ. ನಾನು ಎಂತ ಹೇಳಕ್ಕಾಗ್ತದೆ? ಕೆಲಸ ಮಾಡ್ತಿದ್ದೀಯ ಅಂತ ಹೇಳಿದ್ರೆ ಹಿಂಗೆ ಮಾಡ್ತಾ ಇದ್ರೆ ಈಗ ನೀನು ಅಪ್ಪ ಬರ್ತಾರಿಲ್ಲಿ ಹೊತ್ತಾತು ಹೊಲ್ಡು ಅಂತ. ನಿಮ್ಮ ಅಪ್ಪ ಮಕ್ಕಳ ಕೈಯಲ್ಲಿ ನಾನೊಬ್ಳು ಸಿಕ್ಕಾಕಿಂಡೆ ಮರಯ್ಯ. ನಾನು ಎಂತ ಮಾಡದ, ಎಂತ ಹೇಳದ ನೋಡ, ನೀನೇ ಹೇಳ. ನೀನಲ್ದೆ ಇನ್ಯಾರು ಹೇಳಕ್ಕಾಗ್ತದಮ್ಮ? ಬೀಗರು ಅಷ್ಟು ಚೆನ್ನಾಗಿದ್ದೀರಿ, ದಿನಾನು ಗಂಟೆಗಟ್ಟಲೆ ಸುಖ ಕಷ್ಟ ಮಾತಾಡ್ಕಿಂತ ಇರ್ತೀರಿ. ಹೇಳು, ನೀ ಹಿಂಗೆ ಅನಿವಾರ್ಯ ಒಂದು 4 ದಿನ ಇರಿ ಅಂದ್ರೆ ಅವರು ಖಂಡಿತ ಅಲ್ಲ ಅನ್ನಲ್ಲ. ಇನ್ನು 4 ದಿನ ಮಾರತಿ, ನಮ್ಮ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮುಗಿಸ್ಕೋಬೋದು. ಈಗ ಒಂಥರ ಈಗ ಅಲ್ಲಿ ಹೋಗೋಕ್ಕೂ ಆಗಲ್ಲ, ಇಲ್ಲಿ ಇರೋಕ್ಕೂ ಆಗಲ್ಲ, ಹಂಗಾಗ್ತದೆ ಗೊತ್ತಾ? ಅಲ್ಲ, ಅವ್ರಿಗೆ ಇದ್ದಕ್ಕಿದ್ದಂತೆ ಆಗಿದ್ಯಂತ ಅಮ್ಮ ಮಗಳು ಏನಾದ್ರು ಜಗಳ ಮಾಡ್ಕೊಂಡ್ರೆ ಹೆಂಗೆ ಮಾರತಿ ಕಡಿಕೆ? ಮುದಣಿ, ಈಗ ಇಲ್ಲಿ ಬರೋ ಹೊತ್ತಾಗಿದೆ. ಹಿಂಗಿದ್ದನ್ನೆಲ್ಲ ಮಾತಾಡ್ತಾ ಕೂತ್ಕೋಬೇಡ. ನೀನು ತಲೆ ಹಲ್ಟೆ ಮಾಡ್ಕಿ ನಿನ್ನಷ್ಟಕ್ಕೆ ನೀನು ಆಚೆಗೆ ಹೋತೀಯ, ಕಡಿಕೆ ಅವ್ರು ನಿಂಗೆ ಹೇಳಲ್ಲ, ನಂಗೆ ಹೇಳ್ತಾರೆ ಗೊತ್ತನ. ನೀ ಹೋಗಿ ಆಚೆ ಹೋಗ. ಎಂತ ಕೇಳಿದ್ರೆ ನಿನ್ನ ಹೆಂಡತಿ ಹತ್ರ ಹೋಗಿ ಕೇಳ, ಹೋಗ. ನನ್ನ ಹತ್ರ ಬಂದು ಎಂತ ಕೇಳ್ತಿದ್ದೀಯ? ಅದನ್ನೇ ಹೇಳಕ್ಕೆ ಹೇಳ. ಇನ್ನೊಂದು 4 ದಿವಸ ಇದ್ದೋಗಮ್ಮ ಅಂತೇಳಿ ಮಗಳ ಮಾತು ಕೇಳ್ತಾರೆ. ಅಯ್ಯೋ ಮಾರಯ್ಯ, ನನ್ನವೇ ನಂಗಾಗಿದೆ, ನೀನೊಂದು ಬೆಳಗ್ಗೆ ಮುಂಚೆ ಬಂದ್ಕೊಂಡಿಲ್ಲೇ. ಮುದಣಿ ಹೋಗತ್ಲಾಗೆ ಕೈಗೆ ಹೋಗ್ತು. ಇವತ್ತು ಮುಟ್ಬಿಡ್ಸೋದೇ ನನಗೆ. ಮೊದಲೇ ನಂಜೇನ ಇವ. ನೀ ಎಂತ ಮಾಡ್ತಿದ್ದೀಯಮ್ಮ? ಅದ ಎಂತ ಅಲ್ಲ ಮರಯ್ಯ, ಉಣಕ್ ಮೀನು ಚಟ್ನಿ ಮಾಡಿಟ್ಟು ಹೋಗೋಣ ಅಂತ ನೋಡಿದೆ. ನಿನ್ನ ಅಪ್ಪೇನು ಸಿಟ್ಟು ಹಾಯ್ತಿರ್ತಾರೆ, ಕತ್ಲಿಗೆ ಉಣ್ಣಷ್ಟೊತ್ತಿಗೆ ನೊಂಚಕ್ಕೆ ಅಂತ ಇಲ್ಲ ಅಂತ ಅಡಿ ಬಡಿಯೋಕ್ಕೆ ಮುಳ್ಳೇ ಹೋಗ್ತು. ರಾತ್ರಿ ಊಟಕ್ಕೆ ಈಗಿಷ್ಟು ಗಡಿಬಿಡಿಲಿ ಇದು ಮಾಡ್ತಿದ್ದೀಯಮ್ಮ ನೀನ? ಪಲ್ಲವಿ ಹತ್ರ ಹೇಳೋದ್ರೆ ಅದು ಮಾಡಲ್ಲ. ಅಯ್ಯೋ ಮಾರತಿ, ನೀನು ಒಬ್ಳು ಹಂಗಿದ್ದಾಳೆ. ಹೇಳಿ ಹೋಗಿದ್ದೆ ನಿನ್ನೆ, ಅದು ಬಾಲ್ಯ ಹಠ ಮಾಡ್ತಿತ್ತಂತೆ, ನಂಗೆ ಹೆಂಗೆ ಮಾಡೋದು ಅಂತ ಗೊತ್ತಾಗಲ್ಲ ಅಂತ. ಅದಕ್ಕೆ ಮತ್ತೆ ಇವತ್ತು ಮಾಡಿಟ್ಟೆ ಹೋಗೋಣ ಅಂತ. ಕತ್ಲಿಗೆ ಬಂದಮೇಲೆ ಸಾನದಕ್ಕೂ ಭೂಮಿ ಮಗ್ಲು ಕೊಟ್ಟರೆ ಸಾಕು ಅಂತ ಕಾಣ್ತಿರ್ತದೆ. ಇವನ್ನೆಲ್ಲ ಎಲ್ಲಿ ಮಾಡ್ತಾ ಕೂತ್ಕೊಂಡ್ಲಿ? ನೋಡೋದಾ, ಈಗಲೇ ಇಷ್ಟು ಸುಸ್ತಾಗ್ತದೆ ಅಂತ ಹೇಳ್ತಿದ್ದೀಯ. ಅದಕ್ಕೆ ಹೇಳಿದ್ದು ನಾನು, ಅವರು ನನ್ನ 4 ದಿನ ಇದ್ದು ಹೋಗಕ್ಕೆ ಹೇಳು ಅಂತ. ಮುದಣಿ, 1 ಸತಿ 2 ಸತಿ ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಹೇಳಿದ್ನೇ ಹೇಳ್ತಾನೆ. ಎಂತ 4 ದಿನ ಇದ್ದು ಹೋಗಕ್ಕೆ ಹೇಳದ? ಸುಸ್ತಾಗ್ತದೆ, ನಂಗೆ ಕೆಲಸ ಮಾಡೋಕ್ಕೆ ಕೂಡ್ದು, ನೀವು ಇಲ್ಲಿ ಇರಿ ಅಂತ ಹೇಳ? ಯಾರಿದ್ರು ಬಿಟ್ಟರು ನಾ ಕೆಲಸ ಮಾಡೋದೇನಾರು ತಪ್ತದ? ಹೇಳ್ತಿದ್ದೀನಿ ಎಂತದ ಎಂತ ನೀ ಹೇಳದೆ ಅಂತ? ಕಾಲ 300 ದಿನ ಅವ್ರಿಲ್ಲೇ ಇರೋಕ್ಕಾಗ್ತದನ? ಈಗ ಕೆಲಸ ಮುಗಿಯೋ ತನಕ ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಪೂರೈಸ್ಕಿಬೋದು ಅಂತೀಯಲ್ಲ. ಅಡ್ಕೆ ಕೊಯ್ಲು ಮುಗಿದ್ಮೇಲೆ ಮತ್ತೆಂತ ಕೆಲಸ ಇಲ್ಲ ನಿಮ್ಮ ಮನೇಲಿ? ಎಂತ ಕೆಲಸ ಇಲ್ಲನ? ಏನು ತೂಗು ಮಂಚ ಹಾಸಿಗೆ ಮಲ್ಕಿತೀಯ? ಕಾಲ 300 ದಿನ ಕೆಲಸ ಇರೋವು ಇದ್ದೇ ಇರ್ತವೆ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಯಾರೋ 3ನೇರ್ನ ಬಂದು ಇಲ್ಲಿ ನೀವು ಇರಿ ಅಂತ ಹೇಳಿದ್ರೆ ಎಂತಕ್ಕೆ ನೋಡೋಣ? ನಾನು ನೋಡ್ತಿದ್ದೀನಿ, ಹೇಳಿದ ಭಾಷೆನೇ ಅರ್ಥ ಆಗಲ್ಲ. ಅಲ್ಲ ಇರಲಿ, ನಾನೇನು ಬೇಡ ಅನ್ನಲ್ಲ, ನೀ ಕಡೆಗೆ ಹಾಗೆ ಹೇಳಿಯ. ನನ್ನ ಹತ್ತಿ ಇರೋದೇ ನಮ್ಮ ಅಮ್ಮಗೆ ಇಷ್ಟ ಇಲ್ಲ ಅಂತ ತಿಳ್ಕೊಂಡ್ರು ತಿಳ್ಕೊಂಡೆ, ಅದಕ್ಕೂ ಏನು ಕಮ್ಮಿ ಮಾಡಮಲ್ಲ ನೀನು. ನಾನು ಯಾರನ್ನು ದೈನ ಅನ್ನಕ್ಕೆ ಹೋಗಲ್ಲ. ನೀವು ಇಲ್ಲಿರಿ, ನಮ್ಮನೆ ಕೆಲಸ ಆಗ್ಬೇಕು ಅಂತ. ಯಾರಿದ್ರು ಬಿಟ್ಟರು ನನ್ನ ಕೆಲಸ ಏನು ತಪ್ಪಲ್ಲ. ಹೌದು ಅಂತೀನಿ, ನನ್ನವೇ ನಂಗಾಗಿದೆ ಬಂದ್ಕೊಂಡು ಹರಿಪುರಾಣ ಮಾಡ್ತಾ ನಿಂತಾನಿಲ್ಲಿ. ನೀ ಹೋಗಿ, ನಿನ್ನ ಕೆಲಸ ಏನಾದೆ ಹೋಗಿ ನೋಡು, ನೀನು ಹೆಂಡತಿ ಹತ್ರ ಹೋಗಿ ಹೇಳು, ಹೋಗು. ಓ ಅಮ್ಮ, ಎಂತಕ್ಕೂ ಸುಮಾರು ಸಿಟ್ಟೆ ಬಂದದೆ. ಎಂತಾಗಿದೆ? ಕೆಲಸ ಮಾಡಿ ಸುಸ್ತಾದೆಯಲ್ಲ ಪಾಪ. ಈ ಪಲ್ಲವಿ ಮಾಡೋದು ಹಾಗೆ, ಯಾವುದನ್ನು ನೋಡಿದ್ರೂ ನನಗೆ ಗೊತ್ತಿಲ್ಲ ಅಂತಿರ್ತದೆ. ಇನ್ನು ಅವ್ರ ಅಮ್ಮನಿಗೆ ಹೋದ್ಮೇಲೆ ಅದೇ, ನನಗೇನು ರಾತ್ರಿನೂ ನಿದ್ರೆ ಇಲ್ಲೇನು. ಯಪ್ಪ ದೇವ್ರೇ.
ಇಲ್ಲ ದಸೆಯಿಂದ ನಾನೊಬ್ಬ ಸತ್ತೆ. ಹ್ಞೂ ಮಾರತಿ, ನೀ ಸಿಟ್ಟು ಮಾಡ್ಕಿಬೇಡ, ನೋಡೋಣ ಅದ್ರ ಹತ್ರ ಕೇಳಿ ನೋಡ್ತೀನಿ. ಅಲ್ಲ ಮುದ್ದಣ್ಣೆ, ನಾನು ನಿನ್ನೆನೇ ಹೇಳ್ಬೇಕಂತ ಮಾಡ್ಕೊಂಡೀನಿ, ಜ್ಞಾನೇ ಮರ್ತೋಗಿದೆ. ಈಗಾರು ಜ್ಞಾನ ಆಯ್ತು ಕಾತು ಮರಯ್ಯ. ನೀಗ ಹೋಗಿ ಕೇಳೋದು ಕೇಳ, ನಾಗ್ತೀನಿ ಇರ್ತಾರ ಏನು ಅಂತ. ಇಲ್ಲ ನಾಳೆನೇ ಹೋಗ್ಬೇಕು ಅಂತ ಇದು ಮಾಡಿದ್ರೆ ಸೀರೆ ಆಗ್ಬೇಕಾ? ಸೀರೆ ತರ್ಬೇಕಲ್ಲ, ಗಾನದೇ ತರ್ಬೇಕಾಗ್ತದೆ. ಎಂತಕ್ಕಮ್ಮ ಸೀರೆ? ಅವ್ರೇನಿದೆ ಫಸ್ಟ್ ನಮ್ಮ ಮನೆಗೆ ಬಂದಿದ್ದ? ಅಯ್ಯೋ ಮಾರಾಯ ತೆಗಿಯತ್ಲ, ಅದೇನು ಹೇಳೋದು ನೋಡ್ರೆ ನಂಗೆ ಎಲ್ಲ ತಿಳುವಳಿಕೆ ಅದೇ ಅಂತೀಯ. ಎಂತ ಫಸ್ಟ್ ಬಂದಾರ ಅಂತೀಯ? ಫಸ್ಟ್ ಬರಲಿ ಯಾವತ್ತೇ ಬರಲಿ, ಬಾಣ್ತಾರಕಿ ಮಾಡ್ಲನ ಅವರ ನಮ್ಮನೆ ಮಾಲು ಸಾಕು ಕಳಿಸ್ಯಾರೆ ಇಲ್ಲಿಗೆ. ನಾವು ಕೊಡೋದು ಬೇಡ ಎಂತಾರೊಂದು ಅದಕ್ಕೆ ಸೀರೆ ಒಂದು ಗಾನದೇ ಕೊಡ್ಬೇಕು. ಎಂತಾರಾಗಲಿ ನೋಡು, ನಿನ್ನ ಅಪ್ಪನ ಕಳ್ಸೇನಕ್ಕೆ ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ತರ್ಬೇಕೇನು ಎತ್ತ ಅಂತ. ನೀನೇ ಹೋಗಕ್ಕೆ ಮಾಡು, ಹೋಗಿ ಒಂದು ಸೀರೆ ತಂದುಬಿಡು, ಇವತ್ತೇ ತಗೋಬಾ. ನೀನು ಪಾಪಣ್ಣ ಹೋಗಿ ತಗೊಬಂದರೆ ಸಾಯಂಕಾಲ ಬರೋರು ಇಲ್ಲಿಗೆ ಹಿಡ್ಕೊ ಬರೋಕ್ಕಾಗ್ತದೆ. ನಮ್ಮ ತೊಲ್ಲೆಲ್ಲ ಹೇಳ್ತಾ ಕೂತ್ಕೊಳಲ್ಲ, ಎಲ್ಲರಿದ್ರ ಹೋಗ್ಬಿಡ್ಬೇಕು. ನೆನ್ಪಿಟ್ಕ, ದುಡ್ಡು ತಗೊಂಡೇ ಹೋಗು ಮನೆಯಿಂದ. ಸರಿ ಸರಿ ಬಿಡು. ಎಷ್ಟು ತರ್ಬೇಕಾಗ್ತದಮ್ಮ ಗನದು ಅಂದರೆ? ಅವೆಲ್ಲ ನಂಗೆ ಗೊತ್ತಾಗಲ್ಲ ಮಾರಾಯ, ನೀ ಹೋಗು, ನಿನ್ನ ಕೈಯಲ್ಲಿ ಎಷ್ಟಿದಾಗ್ತದೋ ಅಷ್ಟು ಮಾಡು. ಅವನ್ನೆಲ್ಲ ರೇಟು ಪಾಠ ಎಲ್ಲ ಹೇಳ್ತಾ ಕೂತ್ಕೊಳಲ್ಲ. ತಬ ಒಂದು ಗನ ಸೀರೆ ತಬ ಅಷ್ಟೇ. ಹಂಗೆ ಹೇಳಿದ್ರೆ ಹೆಂಗಮ್ಮ? ನಂಗೆ ಏನು ಗೊತ್ತಾಗ್ತದೆ ಹೇಳ? ರೇಟು ಪಾಠ ಹೇಳಕ್ಕೆ ಹೋಗಲ್ಲ, ಅಂತಕ್ಬೇಕು ನಂಗೆ ಸುಮ್ಮನೆ. ಕಡೆಗೆ ಹಾಗೆ ಇದು ಮಾಡೋಕ್ಕ ಹೆಚ್ಚಾದರೂ ಅಯ್ಯೋ ಇಷ್ಟದ್ದು ಹೇಳ್ದನು ಅಂತಾನೆ, ಕಮ್ಮಿ ಆದರೂ ನಮ್ಮಮ್ಮ ಸಸಾರನೇ ಮಾಡ್ತದೆ ಅಂತಾನೆ. ಈ ಮಕ್ಳು ನಂಬೋಕ್ಕಾಗಲ್ಲಪ್ಪ, ಎಂತಾರು ಮಾಡ್ಕೊಂಡ್ಲಿ, ತರೋದೊಂದು ತರಲಿ. ಅಮ್ಮ ಎಂತ ಯೋಚನೆ ಮಾಡ್ತಿದ್ದೀಯಾ? ನೀ ಅಲ್ಲಿ ಹೋಗಿ ನಿನ್ನ ಹೆಂಡತಿ ಹತ್ರ ಕೇಳು, ಹೆಂಗೆ ಸೀರೆ ಏನು ಎತ್ತ ಅಂತ. ನಂಗೆ ಗೊತ್ತಾಗ್ತದನ? ಪ್ಯಾಟಿಗೆ ಹೋಗದೆ ಯಾವ್ದೇನು ಆಗ್ಯದೆ ಏನ, ಯಾವ ಸೀರೆಗೆ ಎಷ್ಟು ರೇಟು ಅಂತ ನಂಗೆ ಎಂತ ಗೊತ್ತಿರ್ತದೆ ನೋಡೋಣ. ಹಂಗೆ ಅನ್ನೋದೊಂದು ತಾಬ. ಹ್ಞೂ, ಅದ್ರ ಹತ್ರ ಹೋಗಿ ಕೇಳಿದ್ರೆ 10,000 ತಗೊಬನ್ನಿ ಅಂತದದು. ಅದಕ್ಕೆ ಎಂತ ಗೊತ್ತಾಗ್ತದಮ್ಮ? ನೀನೇ ಒಂದು ಅಂದಾಜು ಮಾಡಿ ತಾಬಾರ ಮುದ್ದಣ್ಣೆ. ಏನು ಅಷ್ಟು ಏನು ತಿಳುವಳಿಕಿಲ್ಲ ನನಗೆ. ಪಾಪಣ್ಣ ಇರ್ತಾನಲ್ಲ ಜೊತೆಗೆ, ಅವನು ಕೇಳು. ಕೊಟ್ಟ ಮೇಲೆ ಹಾಗೆ ಸಾಧಾರಣಕ್ಕೊಂದು 4 ಕಡೆ ಉಡಂಥದ್ದೇ ಕೊಡ್ಬೇಕಾ? ಕೊಡೋದೇ ಕೊಡ್ತೀನಿ ಹಾಗಂತೇಳಿ ಭಾಳ ಇದ್ರದ್ದು ಅಲ್ಲ. ನೋಡು, ನೋಡಲ್ಲಿ ಗೊತ್ತಾಗ್ತದೆ. ಬರೀ ದುಡ್ಡಿನ ಮಕ್ಕನೇ ನೋಡಬೇಡ, ಸೀರೆ ಗನಾಗಿರ್ಬೇಕು. ಸರಿ ಬಿಡು, ಪಾಪಣ್ಣನ ಹತ್ರನೇ ಕೇಳ್ತೀನಿ. ನೀ ಎಂತಾರು ಹೇಳ್ಕಿತ ಇರು, ನಾನು ಅನ್ನಲ್ಲ ಹ್ಞೂ ಅನ್ನಲ್ಲ, ಹೆಂಗಾರು ಮಾಡಿ ಇಂದೊಂದೇನಿದ್ದು ನಾಳೆ ದಾಟ್ಕೆ ಬಿಡ್ತೀನಿ. ನೀ ಹೇಳ್ತೀಯ ಅಂಥೇಳಿ ನಾ ಕೇಳಕ್ಕೆ ಹೋದರೆ ಇಂಥ ಅವತ್ತವತ್ತಿ ಕೆಲಸದ ದಿನದಲ್ಲೇ ಮಗಳನ್ನ ಕರ್ಕೊಂಡು ನಾನು ತಿರ್ಪಾಟಕ್ಕೆ ಹೋಗ್ತೀನಿ ಅಂತ ಕಡೆಗೆ ನಿಂಗೆ ಹೇಳಲ್ಲ, ನಂಗೆ ಉಗಿತಾರೆ. ಗಂಡನ ಹತ್ರ ಹೇಳೋಕ್ಕಾಗಲ್ಲಂತ, ಇದಕ್ಕೆ ಬೈತಾರಂತ ಗಂಡ. ನನಗೆ ಅಂತ ಬೇಕಾದ್ರೆ ಹೇಳಿ, ಮೊದಲೇ ನನ್ನ ಕಂಡ್ರೆ ಸಾಕು ನಮ್ಮನೆ ಸಸಾರ ಮಾಡ್ದಂಗೆ ಮಾಡ್ತಾರೆ. ಇನ್ನು ಇದನ್ನೆಲ್ಲ ಹೇಳ್ತಾ ಕೂತ್ರೆ ಲಾಯ್ಕಾಗಿತ್ತು. ನಾನು ಹೇಳೋದು ಇಲ್ಲ, ಬಾರಿಸೋದು ಇಲ್ಲ. ಅದು ಅಲ್ಲದೆ ಇಲ್ಲಿಂದ ಹೊಲ್ಗೆ ಕರ್ಕೊಂಡು ಹೋಗ್ಕೊಂಡು ಅದ್ರ ಹತ್ರನೂ ಯಾಜ ಮಾಡೋಕ್ಕೆ ಮಾಡ್ಕೊಂಡ್ರೆ ನಂಗೆ ಕಡೆಗೆ ಅವ್ರಿಗೆ ಹೇಳಂಗೂ ಇಲ್ಲ, ಇವ್ರಿಗೆ ಹೇಳಂಗೂ ಇಲ್ಲ, ಹಂಗೆ ಆಗ್ತದೆ. ಇರಲಿ ಇಲ್ಲೇನಾಗ್ತೀನಿ. ಓ ಅತ್ತೆ, ಇಲ್ಲೇ ಬಂದ್ರ? ನಿಮ್ಮ ಹತ್ರನೇ ಮಾತಾಡ್ಬೇಕಂತ ಬರ್ತಾಯಿದ್ದೆ. ಅಲ್ಲ, ಇನ್ನೊಂದು 4 ದಿನ ಇದ್ದು ಹೋಗಿ. ನಮ್ಮದು ಅಲ್ಲಿ ಒಂದು ಚೇಣಿ ಅಡಿಕೆ ಒಂದು ಮುಗಿದ ಮೇಲೆ ನಾವೆಲ್ಲ ಮನೆ ಕಡೆನೇ ಇರ್ತೀವಲ್ಲ, ಅಷ್ಟು ಪ್ರಾಬ್ಲಮ್ ಆಗಲ್ಲ. ನಾವು ಅತ್ಲಾಗ ಹೋದಾಗ ಇವಳೊಬ್ಬಳೇ ಇರ್ಬೇಕಲ್ಲ ಅಂತ ಇಲ್ಲಿ ಅಷ್ಟೇಯ. ಒಂದು 4 ದಿನನೂ ಇಲ್ಲ, 3 ದಿನಕ್ಕೆ ಮುಗೀತದೇನ. ತನ್ನ ಮನೆ ಕೆಲಸ ಆಗ್ಬೇಕು ಅಂದ್ರೆ ನಾನು ಇರಬೇಕು, ಇಲ್ಲದಿದ್ರೆ ಬೇಡ. ನೋಡಿನಿ ಹಿಂದೆಲ್ಲ ಸಂಸಾರ ಮಾಡಿದ್ನ. ಈಗ ನನ್ನ ಹತ್ರ ಕೇಳಕ್ಕೆ ಬರ್ತೀರ? ಇಲ್ಲ ಇಲ್ಲ, ಅದೀಗ ನಮಗೂ ಹಿಂಗೆ ಅಸಂಗತಿ ಆಗ್ಯದಲ್ಲ. ಇರ್ತಿದ್ದೆ 4 ಬಿಟ್ಟು 2 ದಿನನೇ ಇರ್ತಿದ್ದೆ, ನಾನೇನಲ್ಲ ಅನ್ನೋಕ್ಕಿರಲ್ಲ.
ನನಗೂ ಗೊತ್ತಾಗ್ತದೆ. ಆದರೆ ಏನು ಮಾಡ್ತೀರಿ, ಮಗನೂ ನೋಡ್ಬೇಕಲ್ಲ ಮರ. ಅಷ್ಟಲ್ಲದೆ ಹೇಳೇನೆ ಬಾ ಅಂತ ಹೇಳಿ. ಅವನ ಹೆಂಡತಿ ಗೊತ್ತಲ್ಲ ನಿಮಗೆ, ಮನೇಲಿ ಒಬ್ಬಳೇ ಇರೋಳಲ್ಲ. ಹಾಗಾಗಿ ಇಲ್ದಿದ್ರೆ ನಾನೇನು ಗಡಿಬಿಡಿ ಮಾಡ್ತಿರಲ್ಲ. ಹಂಗೊಂದು 4 ದಿನ ಇರ್ತದೆ. ಇಲ್ದಿದ್ರೆ ನಿಮ್ಮ ಅಮ್ಮನೆ ಒಬ್ಬರು ಮನೆ ಕಡೆ ಇದ್ದರೆ ಹೆಂಗೆ ಸುಧಾರಿಸ್ಕಿತಾರಲ್ಲಿ ನೋಡಿ. ಏನಾರು ಒಂದು ಬೇರೆ ವ್ಯವಸ್ಥೆ ಮಾಡ್ಕೇಳಿ. ನಾನು ಮತ್ತೆ ಹಂಗೆ ಪೂರ್ತಿ ಇಲ್ಲೇ ಮಗಳೇ ಅಂತಲೇ ನೋಡ್ತಾ ಕೂತ್ರೆ ನಾಳೆ ನಾನು ಕೈ ಕಲ್ಸೋದ್ ಕಾಲಕ್ಕೆ ಮಗನ ಕಾಲಡಿನೇ ಇರ್ಬೇಕಲ್ಲ ಮರ್ರ. ಇದು ಹರಿ ಪುರಾಣ ಭಾಳ ಜೋರೇ ಆಗ್ತದೆ. ಯಾಕೋ ನೋಡಿದ್ರೆ ಅವಳ ಹತ್ರ ಎಂಥದೋ ಜಗಳ ಮಾಡ್ಕೊಂಡಂಗೆ ಅದೇ. ಯಾಕೆ ಪಲ್ಲವಿ ಏನಾದರೂ ಹೇಳಿದ್ಲ? ಅವಳ ಸ್ವಭಾವ ಗೊತ್ತಲ್ಲ ನಿಮಗೆ. ಸಿಟ್ಟು ಬಂದಾಗ ಏನೋ ಒಂದು ಮಾತಾಡ್ತದೆ, ಅದನ್ನೇನಾದ್ರು ಮನ್ಸಿಗೆ ತಗೊಂಡ್ರ ನೀವು? ಇರಲಿ ಬಿಡಿ, ನಾನು ಹೇಳ್ತೀನಿ ಅವಳಿಗೆ. ಇನ್ನೊಂದು 4 ದಿನ ಇದ್ದೇ ಹೋಗಿ. ಇಲ್ಲಪ್ಪ, ಇಲ್ಲ, ಪಲ್ಲವಿ ಅಂತ ಹೇಳ್ತದೆ. ಅದು ಅಂತ ಹೇಳ. ಅದು ಹೇಳಿದ್ರೆ ಯಾಕೆ ಬೇಜಾರು ಮಾಡ್ಕೊತೀನಿ ನಾನು? ನನ್ನ ಮಗಳಲ್ಲನೋ. ಅದರದ್ದು ಈಗಿದೆ ಬೇಜಾರು. ಹೋಗ್ಬೇಕು ಅಂತೀಯಲ್ಲ, ಇನ್ನೂ 1 ವಾರ ಇದ್ದೋಗು ಅಂತ ನಿನ್ನೆಯಿಂದ ಅದನ್ನೇ ಹೇಳ್ತಾ ಇದೆ. ನಾನೇ ಸಮಾಧಾನ ಮಾಡ್ತಿದ್ದೀನಿ, ಹೆಂಗಾರು ಮಾಡೋ ಒಂಚೂರು ಸುಧಾರಿಸ್ಕೆ ಮರತಿ ಅಂತ. ಹಿಂಗೆ ಇದು ಆಗ್ಯದಲ್ಲ, ಅದಕ್ಕೆ ಹಿಂಗಾದ್ರೆ ಅಣ್ಣಗೂ ಫೋನ್ ಮಾಡಿ ಕೇಳ್ತು. ಇನ್ನೊಂದು 4 ದಿನ ಬಿಟ್ಕೊಂಡು ಕಳಿಸ್ತೀನಿ ಅಣ್ಣ ಅಂಥೇಳಿ. ಅವನು ಹಿಂಗೆ ಅನಿವಾರ್ಯ ಆಗಿದೆ. ಎಂತ ಮಾಡ್ತೀರಿ ಹೇಳಿ? ಇಲ್ಲಪ್ಪ, ಪಲ್ಲವಿ ಅಂಥದ್ದು ಹೇಳ. ನನಗೂ ಮನ್ಸಿಗೆ ಬೇಜಾರು ಆಗ್ತದೆ. ಹೆಂಗೆ ಒಬ್ಬಳನ್ನೇ ಬಿಟ್ಟು ಹೋಗೋದು ಅಂತ ನೋಡಿ ನೀವು ಎಲ್ಲ ಒಂಚೂರು ಸುಧಾರಿಸ್ಕೊಂಡೆ ಇದು ಮಾಡಿ. ಪುಷ್ಟಿನಿದಲ್ಲ, ಗೊತ್ತಾಗಲ್ಲ. ಅದಕ್ಕೆ ಬಾಳೆನೂ ಎಲ್ಲ ಹೆಂಗೆ ಇದು ಮಾಡಬೇಕು ಅಂತ ಹೇಳಿ ತೋರಿಸಿದ್ರೆ ಕೆಲಸ ಯಾವ್ದು ಬೇಕಾದ್ರೆ ಮಾಡ್ತದೆ. ಅದೇನು ಉದಾಸನೆ ಏನು ಮಾಡಲ್ಲ. ನೋಡಿ ಹೆಂಗೆ ಒಂಚೂರು ಇದು ಮಾಡಿ ಮರ. ಓ ದೇವ್ರೆ, ನಾನೇನೋ ಹೇಳಿದ್ರೆ ಇವರೇನೋ ಪುರಾಣ ಮಾಡ್ತಾ ಇರ್ತಾರೆ. ಅದಕ್ಕೆ ಅಮ್ಮ ಹೇಳಿದ್ದು ಪಾಪ, ನಾನೇನು ಹೇಳೋಕ್ಕೆ ಹೋಗಲ್ಲ ಅಂತ. ನನ್ನ ಹತ್ರನೇ ಇಷ್ಟು ಮಾತಾಡ್ತಾರೆ, ನಮ್ಮನ ಹತ್ರ ಇನ್ನೆಷ್ಟು ಮಾತಾಡೋಕ್ಕಿಲ್ಲ. ಸರಿ ಸರಿ ಬಿಡಿ, ಮತ್ತೇನು ಮಾಡೋಕ್ಕಾಗ್ತದೆ. ನಾಳೆ ಸಂಜೆ ಹೋದ್ರೆ ಸಾಕ, ಬೆಳಿಗ್ಗೆನೇ ಹೋಗ್ಬೇಕಾ? ಸಾಯಂಕಾಲ ಸೂರಿಗೆ ಬಿಟ್ಟು ಬರಲಿ. ಸಾಯಂಕಾಲ ಸೂರಿಗೆ ಹೋಗ್ತೀನಿ ಸಾಕು. ಅಲ್ಲ, ನೀವೊಂದು ಕೆಲಸ ಮಾಡ್ಬೋದು ಹಂಗಂತ. ಹೆಂಗಿದ್ರು ಇನ್ನೂ ಮರ್ತೊಟ್ಲು ಹೋಗ್ಲಲ್ಲ, ಪಲ್ಲವಿನ ಕರ್ಕೊಂಡೇ ಹೋಗ್ಬಿಟ್ರೆ 1 ವಾರ ಅಲ್ಲಿದ್ದರೆ ಆಮೇಲೆ ಬಂದು ಕರ್ಕೊಂಬತ್ತೀನಿ ನಾನು. ಅವಳಿಗೂ ಒಂದೇ ಕಡೆ ಇದ್ದಿದ್ದು ಬೇಜಾರಾಗಿರ್ತದಲ್ಲ. ಓ, ಇಷ್ಟು ಹೇಳಿದ್ರು ಸಾಕೀಗ ನಮ್ಮ ಪಲ್ಲವಿಗೆ. ತುದಿ ಕಾಲಲ್ಲಿ ನಿಂತದೆ. ನಾ ಬೆಂಗಳೂರಿಗೆ ಬರ್ತೀನಿ ಅಂತ ಕೂತ್ಕೋತದೆ. ಅಲ್ಲಿ ಹೋಗ್ಕೊಂಡು ಹೆಂಗೆ ಸುಧಾರಿಸೋದಪ್ಪ? ಅಲ್ಲಿ ಹೋದರೂ ಆಗಲ್ಲ, ಇಲ್ಲಿ ಬಂದರೂ ಆಗಲ್ಲ. ಕಷ್ಟನೇ. ಏನು ಗತಿ ಸಾಯ್ಲಿ? ಬೇಡ ಅಂತ ಹೇಳಂಗೂ ಇಲ್ಲ. ಅಲ್ಲ, ಕರ್ಕೊಂಡು ಹೋಗ್ಬೋದಿತ್ತು. ಈಗ ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಂತ ಹೇಳ್ತಾರ ಮರ್ರ, ಇಂಥ ಕೆಲಸದ ದಿನದಲ್ಲಿ ಮಗಳನ್ನ ಕರ್ಕೊಂಡು ಹೋದ್ರು ಅಂತ. ಎಂತ ಈಗ ನೀವು ಯಾರಿಗೆಲ್ಲ ಹೋದ್ರೆ ಒಂದು ಬಾಗಿಲು ತಗೊಂಡಿರೋಕ್ಕಾರು ಆತಿತ್ತ. ಹಾಗಾಗಿ ಜ್ಞಾನ ಮಾಡಿದೆ ನಾನು. ಮನೆಯಲ್ಲಿ ಅಡಿಕೆ ಪಡಿಕೆ ಅದೇ. ಈಗ ಕಾಲ ನಂಬಂಗಿಲ್ಲ. ಎಂತ ಮಾಡ್ತೀರಿ? ಬೇಡ ಬೇಡ, ಇಲ್ಲೇ ಇರಲಿ. ಇನ್ನೊಂದಿನ ನೀವು ಅಡಿಕೆ ಎಲ್ಲ ಮನೆಯಿಂದ ಕಳಿಸಿದ ಮೇಲೆ ಕರ್ಕೊಬಂದು ಬಿಡ್ಬೋದು. ಬೇಡ, ಈ ಸತಿ ಬೇಡ. ಏನಂತಾರೆ ಮರ್ರ ಯಾರಾರ? ಹಾಂ, ಅದು ಒಂದು ಹೌದೇ. ಹೌದು ಬಿಡಿ, ಬೇಡ ಬೇಡ. ಹೌದು, ನಾವಲ್ಲಿ ಹೋದಾಗ ಮನೆ ಕಡೆ ಯಾರೊಬ್ರು ಇರ್ಬೇಕಾಗ್ತದೆ. ಸರಿ ಸರಿ ಬಿಡಿ, ನಾಳೆ ಸಂಜೆ ಕಳಿಸಿದ್ರೆ ಸಾಕಲ್ಲ? ಸಾಕು ದೇವರೇ, ದೇವರೇ ಕೊಟ್ಟ. ಹಾಂ, ಸಾಯಂಕಾಲ ಸೂರಿಗೆ ಹೋದರೆ ಸಾಕು. ಮನೆಗೆ ಕರ್ಕೊಂಡು ಹೋಗಿ ಅಂದರೆ ಅದೂ ಆಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇದೇನೋ ಅಮ್ಮ ಮಗಳಿಗೆ ಜಗಳ ಆಗಿದ್ದೇ ಹೌದು. ಪಲ್ಲವಿನೂ ಒಬ್ಳು ಯಾಕೆ ಹಿಂಗೆ ಮಾಡ್ತದೇನೋ. ಎಂಥರ ಹಾಕ್ಕಿನ್ಲಿ, ಫಸ್ಟ್ ಇಲ್ಲಿಂದ ದಾಟ್ಕಿಬೇಕು ನಾನು. ಈಗೇನಲ್ಲಿ ಗಂಡು ಹೋದ ಕೂಡಲೇ ನಾನು ಹೋಗ್ತೀನಿ ಅಂತ ಅವ್ರ ಹತ್ರನೇ ಕೇಳೋಕ್ಕೆ ಶುರು ಮಾಡ್ತದ. ಎಂಥದ ಕೇಂದ್ರ ಮತ್ತೆ ಹೆಂಡತಿ ಹೋಗು ಅಂತ. ಅಯ್ಯೋ ದೇವರೇ, ಅಲ್ಲಿ ಕರ್ಕೊಂಡು ಹೋಗ್ಕೊಂಡು ಎಂತ ಮಾಡೋದಪ್ಪ? ಯಾರಿಗಂತ ಹೇಳಿ? ಅದಕ್ಕೆ ಹೇಳ, ಇದಕ್ಕೆ ಹೇಳ. ಒಳ್ಳೆಯ ಸಂಗತಿಲಿ ಸಿಕ್ಕಾಕಿನ್ನಲ್ಲ.